नहीं होगा अभी, मेरा कंपनी तो उधर है भैया, अभी रास्ते पे रुका अभी, गाड़ी हाथ तो निकाल देगा भाई, टेंशन मत लो। नहीं इधर रास्ता है ना भैया, सही है। मत करने का डीजल डालने टाइम जम जम गलती कैसे होता है भैया, डीजल डालता है गन सीधा जाता है ना, जाने टाइम तो ऐसे मत करने का, वही मालूम है। ಹಾಯ್ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನನಗೆ ಬೆಳ್ಳಂಬೆಳಿಗ್ಗೆ ಲೋಡು ಇದೆ ಅಂತೇಳಿ ನೈಟೇ ಬಂದು ಇಲ್ಲಿ ವಾಲ್ಟ್ ಆಗಿದ್ದೆ. ನನಗೆ ಕಳಿಸಿದ ಲೊಕೇಶನ್ ಇಲ್ಲಿ, ನಾನು ಹಂಗಾಗಿ ಇಲ್ಲೇ ಬಂದು ವಾಲ್ಟ್ ಆದೆ. ಅಷ್ಟರಲ್ಲಿ ಎದುರುಗಡೆ ಕಂಪ್ನಿ ಸೆಕ್ಯೂರಿಟಿ ಬಂದ. सामने जाम नहीं होगा ना अभी, हमारा कंपनी है तो उधर है ना भैया, अभी रास्ते पे रुका है अभी, गाड़ी है तो निकाल देगा भाई, टेंशन मत करो। तुम जो बोलेगा मैं करूँगा। नहीं इधर रास्ते पे है ना भैया, अरे रास्ता पे हमारा कंपनी का आगे। सही है, सही बात है। अभी तुम्हारा गाड़ी है तो तुम, मेरा ऑर्डर नहीं है, मेरा ऑर्डर नहीं है, मेरा ऑर्डर नहीं है, तू मेरा ऑर्डर से तू नहीं काम करो, ठीक है? तुम्हारा गाड़ी है तो मैं निकाल देगा, ठीक है? हाँ ठीक है ठीक है ठीक है. ಹೇಳ್ದ ಇಲ್ಲಿ ಬ್ಲಾಕ್ ಆಗುತ್ತೆ ಅಂತ. ನಾನು ಅವ್ರ ಕಂಪ್ನಿಯಿಂದ ಒಂದು 20-30 ಮೀಟ್ರ್ ಹೊರಗಡೆ ಗಾಡಿ ಇದೆ, ಕಂಪ್ನಿ ಗೇಟ್ ಅಲ್ಲಿ ಹೋಗ್ತಿದ್ದಾನಲ್ಲ ಅದು, ಅಲ್ಲಿಂದ ಹೊರಗಿದ್ದೀನಿ. ಆದರೂ ನಾನು ಹೇಳಿದೆ ಗಾಡಿ ಯಾವ್ದು ಬಂದರೆ ನಾನು ಗಾಡಿ ತೆಗಿತೀನಿ, ನಾನು ರೋಡಲ್ಲಿ ಸೈಡಲ್ಲಿ ನಿಲ್ಲಿಸಿರೋದು, ಎಲ್ಲರೂ ಗಾಡಿ ನಿಲ್ಲಿಸ್ತಾರೆ, ಆ ಥರ ನಾನು ನಿಲ್ಲಿಸ್ತೀನಿ. ನನಗೆ ಲೋಡ್ ಆಗುತ್ತಿರೋ ಜಾಗ ಇದು, ಇಲ್ಲಿಂದ ನನಗೆ ಲೋಡು, ಅದ್ರ ಒಪೋಸಿಟೇ. ಏನು ಮಾಡೋಕ್ಕಾಗತ್ತೆ, ಅವ್ರ ಮಾತುಗಳನ್ನ ಕೇಳಬೇಕು. ಪಕ್ಕದಲ್ಲಿದ್ದ ಆ ಮಾತುಗಳನ್ನೆಲ್ಲ ಕೇಳಿಕೊಂಡು ಪಕ್ಕದಲ್ಲಿದ್ದ ಟೀ ಅಂಗಡಿಗೆ ನೇರವಾಗಿ ಹೋದೆ. ಯಾಕಂದರೆ ಟೀ ಕುಡಿಬೇಕಿತ್ತು. ಅವನ ಮಾತು ಕೇಳ್ಕೊಂಡು ತಲೆ ಬಿಸಿ ಯಾಕೆ ಮಾಡೋದಂತೇಳಿ ನಾನು ಟೀ ಕುಡಿಯೋಕ್ಕೆ ಹೋದೆ. ನನಗೆ ಬೆಳಿಗ್ಗೆ ಹೊತ್ತು ಎದ್ದಾಗ ಟೀ ಕುಡಲೇಬೇಕು. ನೋಡುವಾಗ ಕಲ್ತಪ್ಪ, ಪಾಯಂಬುರಿ, ಬನ್ಸು, ಸಮೋಸ, ಪಪ್ಸು ಎಲ್ಲ ಇತ್ತು. ಆದರೆ ನಾನೊಂದು ಸಿಂಗಲ್ ಬನ್ಸ್ ಮತ್ತು ಒಂದು ಟೀ ಕುಡಿದೆ. ಅಷ್ಟರಲ್ಲಿ ಲೋಡರ್ಸ್ ಬಂದರು, ಲೋಡಿಂಗ್ ಸ್ಟಾರ್ಟ್ ಮಾಡೋ ಅಂತ ಹೇಳಿದ್ರು. ನಾನು ಲೋಡಿಂಗ್ ಗಾಡಿ ಇಟ್ಟೆ. ನೋಡಿ ಇದುವೇ ಲೋಡ್, ನನಗೆ ಪ್ಲಾಸ್ಟಿಕ್ ಮನಿ ಲೋಡ್ ಆಗ್ತಾಯಿದೆ ಕೇರಳಕ್ಕೆ. ಲೋಡ್ ಎಲ್ಲಿಗೆ ಅಂತ ಕೇಳಿದ್ರೆ ಕೇರಳ, ಕೊಚ್ಚಿನ್ಗೆ. ಅಲ್ಲಿಂದ ಲೋಡ್ ಮಾಡಿ ಇವಾಗ ನೋಡಿ ಇಲ್ಲಿ ಲೋಡ್ ಮಾಡ್ತಾಯಿದ್ರು. ಅದರಲ್ಲಿ ಲೋಕಲ್ ಗಾಡಿ ಒಂದು ಬಂತು. ಲೋಕಲ್ ಗಾಡಿ ಬಂದಾಗ ಏನು ಮಾಡ್ತಾರೆ, ನಮ್ಮನ್ನು ಸೈಡಿಗೆ ಹಾಕ್ಬಿಟ್ಟು ಲೋಕಲ್ ಗಾಡಿಗೆ ಲೋಡ್ ಮಾಡ್ತಾರೆ. ಸಣ್ಣ ಸಣ್ಣ ಗಾಡಿ ಬರೋದು ಪಿಕಪ್ಪು, ಅವರಿಗೆ ಲೋಕಲಲ್ಲಿ ಅರ್ಜೆಂಟ್ ಇರುತ್ತೆ. ನಮ್ಮದು ಲಾಂಗು. ನೋಡಿ ಲೋಕಲ್ ಗಾಡಿ ಸೈಡ್ಗೆ, ನನ್ನ ಗಾಡಿ ಸೈಡ್ಗೆ ಇಟ್ಟು ಲೋಕಲ್ ಗಾಡಿ ಲೋಡ್ ಮಾಡಿ ಸ್ಟಾರ್ಟ್ ಮಾಡಿದ್ರು. ಅದೇನೋ ಅರ್ಧ ಗಂಟೆ ಎಲ್ಲ ಆಯಿತು. ಆಮೇಲೆ ನನ್ನ ಗಾಡಿ ಸ್ಟಾರ್ಟ್ ಮಾಡಿದರು ಲೋಡ್ ಮಾಡೋಕ್ಕೆ. ಲೋಡ್ ಮಾಡಿ ಅಗ್ಗತರಪತ್ರಿ ಹಾಕಿ ಅವರು ಬಿಲ್ಡಿಂಗಿಂದ ಹೊರಗಡೆ ಗಾಡಿ ಇಟ್ಟು ನೋಡಿ ಕಾಯ್ತಾ ಇದ್ದೀನಿ ಬಿಲ್ಲಿಗೋಸ್ಕರ. ಬಿಲ್ ಸಿಕ್ಕ ತಕ್ಷಣ ಹೊರಡೋದು. ಅಷ್ಟರಲ್ಲಿ ಟ್ರಾನ್ಸ್ಪೋರ್ಟ್ ಅವರು ಹೇಳಿದರು ಆಫೀಸ್ ಹತ್ರ ಬನ್ನಿ ಅಂತೇಳಿ. ನನಗೆ ಲೋಡ್ ಕೊಟ್ಟಂಥ ಟ್ರಾನ್ಸ್ಪೋರ್ಟ್ ನಿಮ್ಗೆ ತೋರಿಸ್ತೀನಿ, ಅದು ಯಾವ ಟ್ರಾನ್ಸ್ಪೋರ್ಟ್ ಅಂತೇಳಿ ನಿಮ್ಗೆ ಗೊತ್ತಾಗತ್ತೆ. ಅದು ಅಲ್ಲಿಗೆ ಹೋಗ್ಬೇಕಂದ್ರೆ ಬೈಕಂಬಾಡಿ ಇಂಡಸ್ಟ್ರಿಯಲ್ ಏರಿಯಾ ಇದು. ಈ ಬೈಕಂಬಾಡಿ ಇಂಡಸ್ಟ್ರಿಯಲ್ ಏರಿಯಾ ಹಿಂಗೊಂದು ಅಲ್ಲಿಂದ ಲೋಡಿಂಗ್ ಪಾಯಿಂಟಿಂದ ಒಂದು 2 ಕಿಲೋಮೀಟ್ರ್ ಹೋಗ್ಬೇಕು ಅವ್ರ ಆಫೀಸ್ ಹತ್ರಕ್ಕೆ. ನೋಡಿದೆ ಆಫೀಸು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಫೋನಲ್ಲಿ ತುಂಬ ಸಲ ಲೋಡ್ ಮಾಡಿದ್ದೀನಿ ನಾನು, ಆದರೂ ಅವರು ಟ್ರಾನ್ಸ್ಪೋರ್ಟಿಗೆ ಹೋಗ್ತಾ ಇರೋದೇ ಫಸ್ಟ್ ಟೈಮ್. ಅವರನ್ನು ನೋಡೋದೇ ಮುಖಾಂತರ ನೋಡೋದು ಫಸ್ಟ್ ಟೈಮ್. ನಾನು ಇದುವರೆಗೂ ಅವ್ರನ್ನ ನೋಡಿಲ್ಲ. ಒಂದು 2-3 ವರ್ಷದಿಂದ ಕಾಂಟ್ಯಾಕ್ಟಲ್ಲಿ ಲೋಡ್ ಮಾಡಿದ್ದೀನಿ, ತುಂಬ ಸಲ ಮಾಡಿದ್ದೀನಿ, ತುಂಬ ಜಾಗಕ್ಕೆ ಮಾಡಿದ್ದೀನಿ. ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ಅನಿಸ್ತು. ಆದರೆ ನಾನು ನೇರವಾಗಿ ಅವ್ರ ಆಫೀಸ್ ಕಡೆ ಬಿಟ್ಟೆ. ಇಲ್ಲೇ ನೋಡಿ, ಇದು ಬೈಕಂಬಾಡಿ ಇಂಡಸ್ಟ್ರಿಯಲ್ HS ಸ್ಕೇಲ್ ಇದೆಯಲ್ಲ, ಅಲ್ಲೇ ಆಗುತ್ತೆ ಇದು ಆಫೀಸು. ನೋಡಿ ಎಲ್ಲಿದೆಯಲ್ಲ, ಸಿಟಿ ಟ್ರಾನ್ಸ್ಪೋರ್ಟ್ ಅಂತೇಳಿ ನೋಡಿ, ನೋಡಿ ಬೋರ್ಡ್ ಕಾಣ್ತಾ ಇದೆಯಾ, ಅದೇ ಸಿಟಿ ಟ್ರಾನ್ಸ್ಪೋರ್ಟ್ ಅಂತೇಳಿ. ಮತ್ತು ನಾನು ಅಲ್ಲಿಗೆ ಹೋಗ್ಬೇಕಾದ್ರೆ ಅವ್ರು ಯಾರು ಇರಲಿಲ್ಲ, ಅವರೆಲ್ಲೋ ಹೊರಗಡೆ ಹೋಗಿದ್ದರು. ಬರಬೇಕಷ್ಟೇ ಫೋನ್ ಮಾಡಿದೆ, ಬರ್ತೀನಿ ಅಂತೇಳಿ. ನೋಡಿ ಇದು ಅವ್ರ ಕಾಂಟ್ಯಾಕ್ಟ್ ನಂಬರು. ಎಲ್ಲ ಕಡೆ ಲೋಡ್ ಮಾಡ್ತಾರೆ, ಅದು ನಿಮಗೆ ತೋರಿಸ್ತೀನಿ, ಎಲ್ಲಿಗೆಲ್ಲ ಲೋಡ್ ಮಾಡ್ತಾರೆ ಅಂತ ತೋರಿಸ್ತೀನಿ. ನೋಡಿ ಇಲ್ಲಿ ಫುಲ್ ಜಾಗ ಇದೆ, ಗಾಡಿ ನಿಲ್ಸೋಕ್ಕೇನು ತೊಂದರೆ ಇಲ್ಲ, ನಿಲ್ಲಿಸ್ಬೋದು. ಆದರೂ ಅದು ಒಳ ರೋಡಲ್ಲ, ಅದಕ್ಕಿಂತ ಬೇರೆ ಪಾರ್ಕಿಂಗ್ ಇಟ್ಟು ಫೋನ್ ಮಾಡಿದರೆ ಅವ್ರು ಲೋಡ್ ಕೊಡ್ತಾರೆ. ಎಲ್ಲಿದ್ದರೂ ಲೋಡ್ ಕೊಡ್ತಾರೆ, ಯಾವ ಕಡೆ ಇದ್ದರೂ ಲೋಡ್ ಕೊಡ್ತಾರೆ. ಅಲ್ಲಿ ಎಲ್ಲಿಗೆಲ್ಲ ಲೋಡ್ ಆಗುತ್ತೆ ನೋಡಿ, ಕರ್ನಾಟಕದ ಮ್ಯಾಪ್ ಹಾಕಿದ್ದಾರೆ, ಆಲ್ ಓವರ್ ಕರ್ನಾಟಕ ಲೋಡ್ ಆಗುತ್ತೆ. ಆಮೇಲೆ ಈ ಕಡೆ ಇಂಡಿಯಾ ಮ್ಯಾಪ್ ಹಾಕಿದ್ದಾರೆ, ಇಂಡಿಯಾದಲ್ಲೂ ಎಲ್ಲೂ ಬೇಕಾದರೂ ಲೋಡ್ ಮಾಡ್ತಾರೆ ಇವರು. ನೋಡಿ ಇದು ಅವ್ರ ಆಫೀಸಲ್ಲಿರುವಂಥ ನಕ್ಷೆ. ಯಾಕಂದರೆ ಅವ್ರು ಲೋಡ್ ಮಾಡ್ತಿರೋಂಥ ಜಾಗ. ಆ ಫೋನಲ್ಲಿ ಫುಲ್ ಬ್ಯುಸಿ, 2 ಫೋನ್ ಇಟ್ಕೊಂಡು ಫುಲ್ಲು ಲೋಡಿಂಗ್ ಇದೆ ಇವ್ರದ್ದು. ಅದೇ ಅವರೇ ಸಿಟಿ ಟ್ರಾನ್ಸ್ಪೋರ್ಟ್ನವರು.
ಅವ್ರು 4-5 ಜನ ಇರ್ತಾರೆ ಅಲ್ಲಿ. ಅವರು ಒಬ್ರೊಬ್ರದ್ದು ಪರಿಚಯ ಇಲ್ಲ ನನಗೆ, ಒಬ್ರದ್ದು ಮಾತ್ರ ಅಜ್ಜಾಮ್ ಅಂತೇಳಿ ಅವ್ರದ್ದು ಪರಿಚಯ. ಅಲ್ಲಿಂದ ಬಿಲ್ಲೆಲ್ಲ ಕೊಟ್ಟರು. ಡೀಸೆಲ್ ಹಾಕ್ಸ್ಕೊಡ್ತೇನೆ ಅಂತ ಹೇಳಿದ್ರು, ಕ್ಯಾಶ್ ಇಲ್ಲ ಡೀಸೆಲ್ ಅಂತ ಹೇಳಿದ್ರು. ಓಕೆ ಅಂತ. ಅದು ಎಲ್ಲಿ ಅಂತ ಕೇಳಿದೆ, ಅದು ಕೂಲೂರು ಹತ್ರ ಜಿಯೋ ಪೆಟ್ರೋಲ್ ಪಂಪ್ ಅಂತ ಹೇಳಿ. ನೋಡಿ, ನೇರವಾಗಿ ಬಿಟ್ಟೆ ಬೈಕಂಪಾಡಿಯಿಂದ ಕೂಲೂರು ಕಡೆಗೆ ಬರಬೇಕಾದ್ರೆ ನಮ್ಮ ಹಾರ್ಬರೆಲ್ಲ ಕಾಣ್ತಾ ಇದೆ ನೋಡಿ. ಮುಂದೆ ಹೋದರೆ ಹಾರ್ಬರು ಅಂದರೆ ಮಂಗಳೂರು ಬಂದರು ಅಂತ ಆ ಬಂದರಲ್ಲ, ಬಂದರು ಅಂದರೆ ಹಾರ್ಬರು. ಹಾಗೆ ನಾನು ಕಳೆದ ವಿಡಿಯೋದಲ್ಲಿ ಮಂಗಳೂರು ಬಂದರು ಅಂತ ಹೇಳಿದಾಗ ಯಾರು ಬಂದರು ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ನಾನು ಇವತ್ತು ಹೇಳ್ತಾ ಇದ್ದೆ, ನಮ್ಮ ಇಂಡಿಯಾದ ಫ್ಲ್ಯಾಗ್ ಹಾರಾಡ್ತಾ ಇದೆ ನೋಡಿ, ಪಕ್ಕದಲ್ಲಿರೋದೇ ಮಂಗಳೂರು ಬಂದರು. ಹಂಗಾಗಿ ಅಲ್ಲಿಂದ ನೇರವಾಗಿ ನೋಡಿ ಇದೆಲ್ಲ ಪಾಸ್ ಆಗಿಬಿಟ್ಟು ನಾನು ಕೂಳೂರು ಬ್ರಿಡ್ಜ್ ಹತ್ತಿ ಬ್ರಿಡ್ಜ್ ಇಳಿತಾ ಇದ್ದೀನಿ. ಮೊನ್ನೊಂದು ಇನ್ಸಿಡೆಂಟ್ ಆಯ್ತಲ್ಲ, ಇದೇ ಕೂಳೂರಲ್ಲಿ ಆಗಿರೋದು. ಒಂದು ಮಹಿಳೆ ಡೆತ್ ಆಗಿರೋದು. ಏಜ್ ಹಾಸ್ಪಿಟಲ್ ಡ್ಯೂಟಿಗೆ ಹೋಗುತ್ತಿರುವಂಥ ಮಹಿಳೆ, ರೋಡು ಕಾಮಗಾರಿ ಸರಿ ಇಲ್ಲದೆ ಅಲ್ಲಿ ಸ್ಕಿಡ್ ಆಗಿ ಡೆತ್ ಆಗಿರೋದು ಈ ಪ್ಲೇಸಲ್ಲಿ. ಎಲ್ಲಿಂದ ಮುಂದಕ್ಕೆ ಹೋದರೆ ಎಜೆ ಪೆಟ್ರೋಲ್ ಪಂಪ್ ಜಿಯೋ ಪೆಟ್ರೋಲ್ ಪಂಪ್ ಕಾಣ್ತಾ ಇದೆಯಲ್ಲ ನೋಡಿ. ಜಿಯೋ ಪೆಟ್ರೋಲ್ ಪಂಪಿಗೆ ಒಳಗಡೆ ತಗೊಂಡೆ. ಅಲ್ಲಿ ಬುಲೆಟ್ ಟ್ಯಾಂಕರ್ಗಳು ಡೀಸೆಲ್ ಆಗ್ತಾಯಿತ್ತು, ಅದನ್ನು ವೆಯ್ಟ್ ಮಾಡಿದೆ. ನನ್ನ ಮೊಬೈಲಲ್ಲಿ ಸ್ವಲ್ಪ ಚಾರ್ಜ್ ಇರಲಿಲ್ಲ, ಹಂಗೆ ಚಾರ್ಜಿಗೆ ಹಾಕಿದೆ. ಅಷ್ಟರಲ್ಲಿ ಒಂದು ಕಿತಾಪತಿ ಆಯಿತು ನೋಡಿ. ಅದನ್ನು ಡಬಲ್ ಟ್ರಿಬಲ್ ಸರ ಜಂಪ್ ಮಾಡಿದ್ದಾನೆ. ಅದಕ್ಕೆ ನಾನು ಕೇಳಿದೆ, किसी को जंप मत करने का डीजल डालने के टाइम। जंप गलती कैसे होता है भैया? डीजल डालता है, गन सीधा जाता है ना, जाने के टाइम तू ऐसे मत करने का। वही मालूम है, सेंसर है, सब है, कितना डाल दिया उतना माइलेज हमको मालूम पड़ता है, लीटर पे कितना जाता है बोल के। यही है ना, बहुत वीडियो पे देखा है, ये जंप करता है गलत करने के लिए। सही है, सॉरी बोल तो रहा हूँ, क्या बोलूँ? सॉरी बोला तू, हम ओनर मेरे को सॉरी बोलता है, नहीं बोलता है ना। ನಾನು ಅಷ್ಟು ಮಾತಾಡಿದಾಗ ಅದು ಅರ್ಧದಲ್ಲಿ ನಿಂತು, ಅದು ಯಾಕೆ ನಿಂತು ಏನಂತ ಗೊತ್ತಿಲ್ಲ. ಅವರು ನಾನು ಅದು ಕೇಳಿದೆ, ಅರ್ಧದಲ್ಲಿ ಹಾಕ್ಬೇಕು ಅಂತ, ಹಾಕ್ಲೇಬೇಕು ಅಂತ ಹೇಳಿದೆ. जियो पंप है तो जियो पंप का नाम खराब करता है तू, सच। ठीक है, नया बंदा है तू, दूसरा आदमी का बोल दो ना, तुमको मालूम नहीं तो दूसरा आदमी को बोल दो। तू कितना दिन से काम कर रहा है? तू कितना दिन से काम कर रहा है? 1 महीने से वो कट हो गया, टाइम ओवर हो गया, तुमको मालूम नहीं। ಅದು ಹೆಂಗೆ ಕಟ್ಟಾಯ್ತು ಅಂತ ನಾನು ಕೇಳಿದಕ್ಕೆ ಅವನು ಉತ್ತರ ಹೇಳ್ದ, ನೀನು ಮಾತಾಡಿದೆ ಅಂತ. ಅವನ ಕೆಲಸದಲ್ಲಿ ಅವನ ಜವಾಬ್ದಾರಿ ವಹಿಸ್ಬೇಕು ಹೊರತು ನಾನು ಮಾತಾಡ್ತಿದ್ದೀನಿ ಅಂತಾನೆ ಅದನ್ನು ತಲೆ ಕೆಡಿಸ್ಕೊಂಡು ಅದು ಇಟ್ರಾಗತ್ತಾ? ಆಗಲ್ಲ. ನಾನು ಹಂಗಾಗಿ ಡೈರೆಕ್ಟಾಗಿ ಮ್ಯಾನೇಜರ್ ಹತ್ರ ಹೋಗಿ ಹೇಳಿದೆ, ಅಲ್ಲಿ ವೀಡಿಯೋ ಮಾಡಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿದೆಯಾ, ಇವನು ಮಾಡಿದ ಕಿತಾಪತಿ ಅವ್ರಿಗೇನು ಗೊತ್ತಿರುತ್ತೆ. ಹಾಗಾಗಿ ನಾನು ಅಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಬೇಡ ಅಂತ ಅನಿಸ್ತು. ಆದರೆ ಈ ಒಂದು ಮಾತ್ರ, ಇವನು ಮಾತಾಡೋ ರೀತಿ ಫಸ್ಟಿಗೆ ರಫ್ ಆಗಿತ್ತು. ಯಾಕಂದರೆ ನಾನು ಮೊಬೈಲ್ ಚಾರ್ಜಿಗೆ ಹಾಕಿದ್ದೆ, ಮೊಬೈಲ್ ತೆಗೆದ ನಂತರ ಅವ್ನು ಸೈಲೆಂಟ್ ಆದ. ಯಾಕಂದರೆ ಇವನು, ನಾನು ಹೇಳಿದೆ ನಾನು ಇದು ವೀಡಿಯೋ ಮಾಡೇ ಮಾಡ್ತೀನಿ ಅಂತೇಳಿ. ಯಾಕಂದ್ರೆ ನನಗೆ ಅಷ್ಟು ಇದಾಗಿದೆ, ಬೇಜಾರಾಗಿದೆ. ನಮ್ಮ ಓನರ್ಗಳು ಏನು ಅನ್ಸ್ಕೊಳ್ತಾರೆ, ಇವ್ನು ಯಾಕಪ್ಪ ಯಾವಾಗಲೂ ಒಂದೊಂದು ಬಿಲ್ ಕೊಡೋನು, ಇವತ್ತು 2 ಬಿಲ್ ಕೊಡ್ತಿದ್ದಾನೆ ಯಾಕಂತ ಅನಿಸ್ಕೊಳ್ಬೋದಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಿದ್ದೀನಿ. ಯಾಕಂದರೆ ನಾನು ಸಾಯಂಕಾಲ ಸುಮ್ಮನೆ ಇರಬೇಕಾದ್ರೆ ಒಂದು ವೀಡಿಯೋ ನೋಡಿದೆ, ಅದರೊಂದು ಜಸ್ಟ್ ಒಂದು ಇದು ನಿಮ್ಗೆ ತೋರಿಸ್ತೀನಿ, ನೀವು ನೋಡಿ ಆಮೇಲೆ ಅದರ ಅಭಿಪ್ರಾಯ ನಾನು ಹೇಳ್ತೀನಿ ನಿಮಗೆ. ಹೋಗುದಿಲ್ಲ ನನಗೆ ಈಗ ಅರ್ಧ ಗಂಟೆಯಲ್ಲಿ ನೀವು ಹಣ ಇಡಬೇಕು ಅಂತ ಹೇಳಿ ನಮ್ಮ ಮನೆಯಲ್ಲಿ ಕೂತ್ರು. ನಾವು ಹಣಕ್ಕೆ ಎಲ್ಲಿಗೆ ಹೋಗುದು? ಅಲ್ಲೂ ಹೋಗುದಿಲ್ಲ. ನಾವು ಮತ್ತೆ ಎಂತ ಮಾಡ್ಬೇಕು? ಅಲ್ಲಿ ಹೇಳಿದ್ದೇನೆ, ಅಕ್ಕಿ ತರ್ಲಿಕ್ಕೆ ದುಡ್ಡಿಲ್ಲ, ನಿಮ್ಮ ಫೈನಾನ್ಸ್ ಅಲ್ಲಿ 1 ಲಕ್ಷ ಕಟ್ಟಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ಅಕ್ಕಿ ತರ್ಲಿಕ್ಕೆ ದುಡ್ಡಿಲ್ಲ. ಈಗ ಸತ್ಯವಾಗ್ಲೂ ಹೇಳಿದ್ದು, ನಾವು ಸೊಸೈಟಿಯಿಂದ ತಂದ ಅಕ್ಕಿಯನ್ನು ಊಟ ಮಾಡಿದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥ ಒಂದು ಸಮಸ್ಯೆ ಬಂದೇ ಇಲ್ಲ. ಈ ಜಿಲ್ಲೆಗೆ ಇಂಥ ಒಂದು ವಿನಾಚಾರ ಬಂದಿದ್ದು ಫಸ್ಟ್. ಎಷ್ಟೋ ಕಟ್ಟಡ ಕಾರ್ಮಿಕರು ಇಲ್ಲಿ ಧಾರವಾಡ, ವಿಜಯಪುರ, ಶಿವಮೊಗ್ಗ ಇವರೆಲ್ಲರೂ ಹೋದ್ರಿಲ್ಲ. ಫಸ್ಟಾಗಿ ಆ ನ್ಯೂಸ್ ಹಾಕಿದವರಿಗೆ ತುಂಬುರದ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಲಾರಿ ಚಾಲಕ ಮಾಲಕರ ಕಷ್ಟವನ್ನು ಅರಿತು ಎಲ್ರಿಗೂ ತಿಳಿಸುವಂಥ ಕೆಲಸ ಮಾಡಿದ್ದೀರಾ. ಅಂದರೆ ಅಲ್ಲಿ ಅವ್ರು ಹೇಳ್ತಿದ್ದಾರೆ, ಅಕ್ಕಿ ತರೋಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ, ಫೈನಾನ್ಸ್ ಅವ್ರ ಕಿರಿಕಿರಿ, ಇನ್ನೊಂದು ಅದರಲ್ಲಿ ತುಂಬ ಇತ್ತು ವಾಕ್ಯಗಳು. ಅಂದರೆ ಬೇಜಾರಾಗತ್ತೆ. ಈಗಿನ ಪರಿಸ್ಥಿತಿ ಹಂಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಬಾಡಿಗೆ ಇಲ್ಲ, ಹೊಯ್ಗೆ ಇಲ್ಲ, ಜಲ್ಲಿ ಇಲ್ಲ, ಕಲ್ಲಿಲ್ಲ, ಯಾವುದೂ ಇಲ್ಲ.
ಆದರೂ ನಾವು ಫೈನಾನ್ಸ್ಗೆ ಮಾತ್ರ ದುಡ್ಡು ಕಟ್ಟಲೇಬೇಕು ಅಂತ ಹೇಳೊಂದು ಅವ್ರು ಪಾಪ ಸೂಸೈಡ್ ಮಾಡಿದ್ದಾರೆ. ಸೂಸೈಡ್ ಮಾಡೋದು ಪರಿಹಾರ ಅಲ್ಲ, ಏನು ಮಾಡೋಕ್ಕಾಗತ್ತೆ, ಅವ್ರ ಕಷ್ಟ ಅವ್ರಿಗೆ ಗೊತ್ತಿತ್ತು ಏನೋ ಗೊತ್ತಿಲ್ಲ. ಹಂಗಾಗಿ ಅದೊಂದು ನ್ಯೂಸ್ ನೋಡಿದ್ರೆ ತುಂಬ ಬೇಜಾರಾಯಿತು. ಅದ್ರ ಕಮೆಂಟಲ್ಲೂ ಹಾಕ್ತಾ ಅವರಿಗೆ ಧನ್ಯವಾದ ಅಂತ ಹೇಳಿದ್ದೀನಿ. ಅಂಥ ಒಂದು ಚಾಲಕರ ಬಗ್ಗೆ ನೀವು ಕೊಟ್ಟಂಥ ಮಾಹಿತಿ ಅದು ವಿವರಣೆ ಆಗಿ ಕೊಟ್ಟಿದ್ದಾರೆ. ಅವರು ಎಲ್ಲ ವಿಷಯವನ್ನು ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇನ್ನೊಂದು ಸಲ ಕೃತಜ್ಞತೆ ಹೇಳಬೇಕು ಅವರಿಗೆ. ಹಾಗಾಗಿ ನಾನು ಹೊರಟೆ ನನ್ನ ಪಯಣ ಅಂತ ಹೇಳ್ಕೊಂಡು ನಾನು ಕೇರಳ ಕಡೆಗೆ, ನಾನು ಕೇರಳ ಬಾರ್ಡ್ರ್ ಪಾಸ್ ಆದೆ. ಅಷ್ಟರಲ್ಲಿ ನೋಡಬೇಕಾದ್ರೆ ಯಾವುದೊಂದು ಗಾಡಿದ ಗೋಧಿ ಮೂಟೆ ಬಿದ್ದಿತ್ತು. ಪಾಪ ಇಬ್ಬರು ಬೈಕಲ್ಲಿ ಬಂದು ಅದನ್ನು ಎತ್ತಿ ಎಲ್ಲ ಹಾಕ್ತಾಯಿದ್ರು. ಅಂದರೆ ಡ್ರೈವರ್ಗಳಿಗೆ ಎಲ್ಲರೂ ಹೆಲ್ಪ್ ಮಾಡ್ತಾರಪ್ಪ, ಯಾಕಂದರೆ ಕಷ್ಟದಲ್ಲಿರುವಾಗ ಅವರು ಹೆಲ್ಪ್ ಮಾಡೇ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಹೈವೇಯಲ್ಲಿ ಅಂತೂ ಸ್ಪೀಡ್ ಗಾಡಿಗಳು ಬರ್ತಾ ಇರಬೇಕಾದ್ರೆ ಅದಾಗಿತ್ತು. ಇದು ಕಾಸರಗೋಡು ಮೊದಲೆಲ್ಲ ಒಂದೊಂದು ಬ್ಲಾಕ್ ಇತ್ತು. ಹಂಗಂದರೆ ಗಂಟೆ ಕಟ್ಟಲೆ ಬ್ಲಾಕ್ ಇತ್ತು. ಇವಾಗ ಫ್ಲೈಓವರ್ ಆದ ನಂತರ ಆರಾಮಾಗಿ ಬಿಡ್ಬೋದು. ಹಂಗಾಗಿ ನೇರವಾಗಿ ಕಾಂಜಂಗಾಡು ರಸ್ತೆ ಹಿಡಿದೆ. ಇನ್ನು ಅಷ್ಟೇ ಬೇರೆ ಹಸ್ತಾಯಿತು. ಬೆಳಿಗ್ಗೆಯಿಂದ ಒಂದು ಬನ್ಸು ಟೀಯಲ್ಲಿದ್ದೀನಿ, ಸಾಯಂಕಾಲ ತನಕ ಏನು ತಿಂದಿಲ್ಲ. ಪಕ್ಕದಲ್ಲಿ ನಮ್ಮ ಕಾಕನ ಅಂಗಡಿ ತೋರಿಸ್ತು, ಕಾಕನ ಅಂಗಡಿ ಕಾಣಿಸ್ತು. ಅಲ್ಲಿ ಹೋದೆ. ನೋಡಿ, ವೆರೈಟಿಯಾಗಿ ಕೇರಳ ಬಂದರೆ ಈ ಥರ ವೆರೈಟಿ ಬಾಳೆಲೆ ಅದು ಇದು ಅಂತೇಳಿ ಪೋಡಿ ಗೀಡಿ ಬನ್ಸು ಮತ್ತು ಕಪ್ಪ ಅದೆಲ್ಲ ಇರುತ್ತೆ. ಅದನ್ನು ತಿಂದ್ಕೊಂಡು ಟಾಟಾ ಬಾಬಾ ಅಂತ ಹೇಳ್ಕೊಂಡು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ.